ಇದು ನಿಮ್ಮ ಹತ್ರ ಇದ್ರೆ ನೀವ್ ಇದನ್ನ ಯಾರ ಜೊತೆಗೂ ಶೇರ್ ಮಾಡಲ್ಲ. ಅಕಸ್ಮಾತ್ ಇದನ್ನ ನೀವೇಂದ್ರೂ ಶೇರ್ ಮಾಡಿದ್ರೆ ನಿಮ್ಮ ಹತ್ರನೇ ಇರಲ್ಲ. ಏನದು? ಜಡ್ಡಿ ಜಡ್ಡಿ ಚಡ್ಡಿ ಅಂದ್ರೆ ನಾನ್ ಮಾತ್ರ ಯೂಸ್ ಮಾಡ್ತೀವಿ, ಯಾರಿಗೂ ಕೊಡಲ್ಲ. ಹೆಣ್ಮಕ್ಳ ಹತ್ರ ಇದು ಇರೋದೇ ಇಲ್ಲ ಬಿಡಿ. ನಾಲೆಜ್. ಮ್ಯೂಸಿಕ್. ಏನ್ಗೋ ನಿಮ್ ತಲೆನಲ್ಲಿ ಬರೀ ಅದೇ ಇದೆ. ದುಡ್ಡು ಕೇಳ್ತೀನಿ, ಭಿಕ್ಷುಕ ಅಲ್ಲ. ಯಾರು ನಾನು? ಮನುಷ್ಯ. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ದೊಡ್ಡದಾಗಿರುತ್ತೆ. ಸರ್ ಎಲ್ಲಿದ್ರಿ ಸರ್? ಇಲ್ಲೇ ಇದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದಿಷ್ಟು ರಿಡಲ್ಸ್ ಗಳನ್ನ ಕೇಳ್ತೀನಿ. ಕೇಳೋ ಪ್ರಶ್ನೆಗಳು ತೀರಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದ್ರೆ ನಮ್ಮ ಮಹಾಜನತೆ ಹೇಗೆಲ್ಲ ಉತ್ತರ ಕೊಡ್ತಾನೆ ಅನ್ನೋದು ಆ ದೇವ್ರಿಗೆ ಗೊತ್ತು. ಸೊ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಸೋಮು. ವಿಜಯ್. ಕವಿತಾ. ನಯೋಮಿ. ಓಕೆ, ನಿಮ್ಮ ಅಷ್ಟು ಜನಕ್ಕೂ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳೋ ಅಷ್ಟು ಪ್ರಶ್ನೆಗೂ ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನನ್ನ ಕಡೆಯಿಂದ 1000 ರೂಪೀಸ್ ಗಿಫ್ಟ್ ಆಗಿರುತ್ತೆ. ಓಕೆ, ಫುಲ್ ಜೋಶ್ ಅಲ್ಲಿ ಇದ್ದೀರಾ? ಫಸ್ಟ್ ಕ್ವಶನ್, ಇದು ನಿಮ್ಮ ಹತ್ರ ಇದ್ರೆ ನೀವ್ ಇದನ್ನ ಯಾರ ಜೊತೆಗೂ ಶೇರ್ ಮಾಡಲ್ಲ. ಅಕಸ್ಮಾತ್ ಇದನ್ನ ನೀವೇಂದ್ರೂ ಶೇರ್ ಮಾಡಿದ್ರೆ ನಿಮ್ಮ ಹತ್ರನೇ ಇರಲ್ಲ. ಏನದು? ಇದು ನಿಮ್ಮ ಹತ್ರ ಇದ್ರೆ ನೀವ್ ಇದನ್ನ ಯಾರ ಜೊತೆಗೂ ಶೇರ್ ಮಾಡಲ್ಲ. ಅಕಸ್ಮಾತ್ ಇದನ್ನ ನೀವೇಂದ್ರೂ ಶೇರ್ ಮಾಡಿದ್ರೆ ನಿಮ್ಮ ಹತ್ರನೇ ಇರಲ್ಲ. ಏನದು? ಜಡ್ಡಿ ಜಡ್ಡಿ ಚಡ್ಡಿ ಅಂದ್ರೆ ನಾನ್ ಮಾತ್ರ ಯೂಸ್ ಮಾಡ್ತೀವಿ, ಯಾರಿಗೂ ಕೊಡಲ್ಲ. ಚಡ್ಡಿ ಅಲ್ಲ ಬ್ರೋ. ನೀವ್ ಅದನ್ನ ಬೇರೆಯವ್ರ ಹತ್ರ ಹೇಳಿದ್ರು ಚಡ್ಡಿ ಚಡ್ಡಿಯಾಗೆ ಇರುತ್ತೆ ತಾನೆ. ಅದ್ ಹಂಗಿರಲ್ಲ. ಏನದು ಹೆಣ್ಮಕ್ಳ ಹತ್ರ ಇದು ಇರೋದೇ ಇಲ್ಲ ಬಿಡಿ. ಇದಕ್ಕಿಂತ ಹಿಂಗ್ ನಾನೇನು ಕೊಡಕ್ಕಾಗಲ್ಲ. ನಾಲೆಜ್. ಮ್ಯೂಸಿಕ್. ಹೆಣ್ಮಕ್ಳ ನಾಲೆಜ್ ಇದೆ ರೀ. ಕಾಸು. ಕಾಸು ಹೆಂಗ್ ಬ್ರೋ? ನೀವ್ ಅವ್ರ ಹತ್ರ ಶೇರ್ ಮಾಡೋ ಅರ್ಥ ಇರುತ್ತಲ್ಲ ಬ್ರೋ. ಹೌದಲ್ವಾ? ಸೀಕ್ರೆಟ್. ಕರೆಕ್ಟ್ ಬ್ರೋ, ನೀವ್ ಒಬ್ಬರೇ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದು. 4 ಅಕ್ಷರದ ಒಂದು ಇಂಗ್ಲಿಷ್ ಪದ. ಇದನ್ನ ಯಾವ ಕಡೆಯಿಂದ ಬರ್ದ್ರು ಸೇಮ್ ಆಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್. ಹಾ, ಎಕ್ಸಾಕ್ಟ್ಲಿ. ಏನ್ಗೋ ನಿಮ್ ತಲೆನಲ್ಲಿ ಬರೀ ಅದೇ ಇದೆ. ನನ್ನ ಮತ್ತೆ ಕಾಮಜ್ವರ ಬಂದೈತಿ. 4 ಅಕ್ಷರದ ಒಂದು ಇಂಗ್ಲಿಷ್ ಪದ. ಐಡಿಯಾನೇ ಇಲ್ಲ. ಕಾಕ್ಸ್. ಕಾಕ್ತಾ? ಗೊತ್ತಿಲ್ಲ. ಓಕೆ, ಇವಾಗ ಏನು? ಇಸ್ ಇಟ್ ಮಾರ್ನಿಂಗ್ ಆರ್ ವಾಟ್ ಇಸ್ ಆನ್ಸರ್? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದು ಯಾವಾಗ್ಲೂ ನಿಮ್ಮ ಹತ್ರನೇ ಇರುತ್ತೆ ಬ್ರೋ. ಏನ್ ಮಾಡ್ರು ಇದು ಕಳ್ಕೊಳಕ್ ಆಗಲ್ಲ. ಏನದು? ಮಾನ ಮರ್ಯಾದೆ. ಬಿಹೇವಿಯರ್ ಚೇಂಜ್ ಮಾಡ್ಕೊಂಬೋದಲ್ಲ. ನಾನ್ ಚೇಂಜ್ ಮಾಡ್ಕೊಳಲ್ಲ. ಯಾರ ಮಕ್ಕಳಪ್ಪ ನೀವೆಲ್ಲ? ನಮ್ ಬ್ರೈನ್ ಕೊಡಿಯಲ್ಲ ಒಂದು. ಇವಾಗ್ಲೂ ಕಾಣಿಸ್ತಾ ಇದೆ ಅದು. ನಮ್ ಥಿಂಕಿಂಗ್. ನಿಮ್ ಥಿಂಕಿಂಗ್. ನಮ್ ಬ್ರೈನ್. ರಾಮ ನೀವು ಬಹಳ ಬುದ್ಧಿವಂತರು. ನೀವ್ ಏನೇ ಮಾಡಿದ್ರು ಇದನ್ನ ಕಳ್ಕೊಳಕ್ಕೆ ಆಗಲ್ಲ. ಏನದು? ಹೆಸರು. ಅವರ್ ನೇಮ್ ಚೇಂಜ್ ಮಾಡ್ತಾರಲ್ರಿ. ಐಡೆಂಟಿಟಿ. ನೋ, ಯು ಕ್ಯಾನ್ ಲೂಸ್ ಯುವರ್ ಐಡೆಂಟಿಟಿ. ಮೊಬೈಲ್. 10 ನಿಮಿಷ ಹಿಂಗ್ ಇಟ್ಬಿಟ್ಟು ಆ ಕಡೆ ಹೋಗಿ ಬನ್ನಿ ನೋಡೋಣ ಇರುತ್ತಾ ಅಂತ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಇದು ನಿಮ್ಮ ಹತ್ರನೇ ಇರುತ್ತೆ. ಆದ್ರೆ ಏನೇ ಮಾಡಿದ್ರು ಇದನ್ನ ಕಳ್ಕೊಳಕ್ ಆಗಲ್ಲ. ಏನದು? ನಮ್ ಬುದ್ಧಿ. ಬ್ರೋ, ಬುದ್ಧಿ ಕಳ್ಕೋಬಹುದು. ಓಕೆ, ಏನದು? ಮಣ್ಣಲ್ಲ ಬ್ರೋ. ಅವ್ರ ಶಾಡೋ ಕಾಣಿಸ್ತಾ ಇಲ್ಲ ನಿಮ್ಗೆ? ನಿಮ್ಗೆ ಯಾವ ಡ್ರೆಸ್ ನ ಹಾಕೊಂಡು ಸಿಕ್ಕಾಬಡೆ ಇಷ್ಟ? ಕುರ್ತಾ. ಬ್ರೋ, ನೀವ್ ಏನೇ ಟ್ರೈ ಮಾಡಿದ್ರು ಈ ಒಂದು ಡ್ರೆಸ್ ನ ನೀವ್ ಹಾಕೊಳಕ್ಕೆ ಆಗಲ್ಲ. ಏನದು? ಡ್ರೆಸ್ ಹಾಕೊಳಕ್ ಆಗಲ್ಲ. ಯಾಕೆ ಬ್ರೋ ಹಾಕೊಳಕ್ ಆಗಲ್ಲ? ನಾನು ಹಾಕೊಳ್ಳಲ್ಲ ಬ್ರೋ. ಟ್ರೈ ಮಾಡಿದ್ರೆ ಹಾಕೊಳಕ್ ಆಗುತ್ತೆ. ಇಲ್ಲ, ನಾನು ಹಾಕೊಳ್ಳಲ್ಲ. ನೀವ್ ಹಾಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಳು ಬಟ್ಟೆ ಹಾಕೊಳಕ್ ಆಗಲ್ಲ. ಬ್ರೋ, ಈಗ ಮಕ್ಳದ್ ಬಟ್ಟನೆ ಅಂತ ಅನ್ಕೊಳೋಣ. ನೀವ್ ಟ್ರೈ ಮಾಡೋದನ್ನ ಹಾಕೋಬಹುದಾ? ಕಿತ್ತೋಗುತ್ತೆ, ಅದೆಲ್ಲ ಆಗುತ್ತೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಕಿತ್ತೋಗುತ್ತೆ. ಆಬ್ವಿಯಸ್ಲಿ ಕಿತ್ತೋಗದೆ ಏನ್ ಬಿಟ್ಟಾಗಕ್ಕಾಗ ನೀವೇನು ಸ್ಪಾನ್ಸ್ ತರನ ಇದ್ದೀರಾ? ಏನೇ ಮಾಡ್ರು ಹಾಕೊಳಕ್ಕೆ ಆಗದಿರೋ ಡ್ರೆಸ್ ಯಾವ್ದು ಅಂತ ಕೇಳ್ತಾ ಇರೋದು. ಆನ್ಸರ್ ವೆರಿ ಸಿಂಪಲ್, ಅಡ್ರೆಸ್. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಗಂಟೆ ಹೊಡಿತೀನಿ ನಾನು, ಅರೆ ನಾನು ಪೂಜಾರಿ ಅಲ್ಲ. ನಾನು ಪೇಪರ್ನ ಹರಿತೀನಿ, ಆದ್ರೆ ಹುಚ್ಚ ಅಲ್ಲ. ದುಡ್ಡು ಕೇಳ್ತೀನಿ, ಭಿಕ್ಷುಕ ಅಲ್ಲ. ಯಾರು ನಾನು? ಮನುಷ್ಯ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಕ್ಲಾಕ್ ಹೆಂಗ್ರಿ? ದುಡ್ಡೆಲ್ ಕೇಳುತ್ತೆ. ಟೈಮ್. ದುಡ್ಡೆಲ್ ಕೇಳುತ್ತದೆ. ಪ್ರಿನ್ಸಿಪಲ್.
ಪ್ರಿನ್ಸಿಪಲ್ ಪೋಸ್ಟ್ ಮ್ಯಾನ್ ಯಾವ್ದು ಕಾಸು ಕೇಳ್ತಾರೆ ಮಾಡ್ತಾರೆ. ಆಲ್ಮೋಸ್ಟ್ ಹತ್ರ ಇದ್ದೀರಾ. ನೈಟ್ ವಾಚ್ಮನ್ಸ್ ಇರ್ತಾರ, ಗೂರ್ಖಾಸ್ ಏನಕ್ಕೆ ಪೇಪರ್ ಹರಿತಾರೆ ಗೊತ್ತಿಲ್ಲ. ಆನ್ಸರ್ ಬಂದು ಕಂಡಕ್ಟರ್. ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ದೊಡ್ಡದಾಗಿರುತ್ತೆ. ಅದೆಲ್ಲ ಬನ್ನಿ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಚಿಕ್ಕದಾಗುತ್ತೆ. ಏನದು? ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ದೊಡ್ಡದಾಗಿರುತ್ತೆ. ಹೇರ್ಸ್ ಏನ್ರಿ ನಿಮ್ ಮೇರೆ ಹೋಗ್ ಬಂದ್ಮೇಲೆ ಸಣ್ಣ ಬಿಡುತ್ತಾ? ಹೌದು, ನಂದು ಹಂಗೆ. ಗೊತ್ತಿಲ್ಲ. ಸ್ನಾನ ಮಾಡಕ್ಕಿಂತ ಮುಂಚೆ ದೊಡ್ಡದಾಗಿರ್ತೀನಿ, ಸ್ನಾನ ಮಾಡಿದ್ಮೇಲೆ ಚಿಕ್ಕದಾಗಿ ಹೋಗ್ತೀನಿ. ಏನದು? ಸೋಪ್ ಪಕ್ಕನ ಇರ್ಬೋದು. ಸೋಪ್. ಸೂಪರ್. 20 + 20 + 20 ಎಷ್ಟು ಬ್ರಾ? 60. ಇವಾಗ ಯಾವ್ದಾದ್ರು ಒಂದು ನಂಬರ್ನ 3 ಸರಿ ಉಪಯೋಗಿಸ್ಬೇಕು. ಅದೇ ನಂಬರ್ನ ಯಾವ್ದಾದ್ರು ನಂಬರ್ನ ತಗೋಬಹುದು 60 ಬಿಟ್ಟು. ಸೊ ಅದನ್ನ ಸಬ್ಟ್ರಾಕ್ಷನ್ನು, ಅಡಿಷನ್ನು, ಡಿವಿಷನ್ನು, ಮಲ್ಟಿಪ್ಲಿಕೇಶನ್ ಯಾವ್ದಾದ್ರು ಸೈನ ಯೂಸ್ ಮಾಡ್ಬೋದು ಅಥವಾ ಯೂಸ್ ಮಾಡ್ದೇನೆ ಇರ್ಬೋದು. ಆ ತರ ಮಾಡಿದಾಗ ಆನ್ಸರ್ 60 ಬರಬೇಕು. ಯಾವ ನಂಬರ್ ಯೂಸ್ ಮಾಡ್ತೀರಾ? ಅಂತ ಡಿಜಿಟ್ಸ್ ಯಾವ್ದು ಇಲ್ಲ ಅಂತ ಡಿಜಿಟ್ ಯಾವ್ದು ಇಲ್ಲ. ಇಲ್ಲದೆ ನಾನು ಕ್ವಶನ್ ಕೇಳ್ತೀನಾ? 30 + 30 + 0 ಆಗ್ಬೋದು. 30 ಓಕೆ, ಸೇಮ್ ನಂಬರ್. 30 × 30 -30 -30. 30 × 30 ಎಷ್ಟು? 90. ಆ ನಂಬರ್ನ 3 ಸತಿ ಯೂಸ್ ಮಾಡ್ಬೇಕು. ಒಟ್ನಲ್ಲಿ ಟೋಟಲ್ ಆನ್ಸರ್ 60 ಬರ್ಬೇಕಲ್ಲ. ಅಡಿಷನ್ ಏನಾದ್ರು ಮಾಡ್ಬೋದು. ಏನಾದ್ರು ಮಾಡಿದ್ದು. 10 × 3 30. ಬ್ರೋ ಸೇಮ್ ನಂಬರ್ ಯೂಸ್ ಮಾಡಿ. ಎದಳಿ 50/50 ಪ್ಲಸ್. ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಆನ್ಸರ್ ಬಂದು 5 ಮಧ್ಯದಲ್ಲಿ ಪ್ಲಸ್ ಹಾಕೊಳ್ಳಿ ಅಷ್ಟೇ. 55 + 5 ಎಷ್ಟು? ಸರ್ ಎಲ್ಲಿದ್ರಿ ಸರ್? ಇಲ್ಲೇ ಇದೀನಿ. ಸೊ ಈ ಒಂದು ವಸ್ತುನ ಯಾರು ಮಾಡ್ತಾರೆ ಅವ್ನು ಯೂಸ್ ಮಾಡಲ್ಲ. ಪರ್ಚೇಸ್ ಮಾಡಿದವನು ಇದನ್ನ ಯೂಸ್ ಮಾಡಲ್ಲ. ಇದನ್ನ ಯೂಸ್ ಮಾಡೋನ್ಗೆ ಆ ವಸ್ತು ಏನು ಅನ್ನೋದು ಫೀಲ್ ಆಗಲ್ಲ. ಏನದು? ನೇಮ್ ಹೆಂಗ್ರಿ? ನೇಮ್ ನಾನು ಬೈ ಮಾಡ್ತೀರೇನ್ರಿ? ಗೊತ್ತಾಗ್ತಿಲ್ಲ. ಬುಕ್ಕಾ? ಓ ಕರೆಕ್ಟ್ ರೀ. ಬುಕ್ ಮ್ಯಾನುಫ್ಯಾಕ್ಚರ್ ಮಾಡ್ದವನು. ನೀವು ಓದ್ತೀರಾ, ನೀವು ಯೂಸ್ ಮಾಡ್ತೀರಾ, ಫೀಲ್ ಆಗಲ್ವಾ? ಏನ್ ಜನಗಳೇನೋ. ನಾಲೆಜ್ ಗೊತ್ತಾಗ್ತಲ್ಲ. ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಇಲ್ಲ ಯಾರು ಮಾಡ್ತಾನೆ ಅವನು ಅದನ್ನ ಉಪಯೋಗಿಸಲ್ಲ. ಅದನ್ನ ಕಾಸು ಕೊಟ್ಟು ಇಸ್ಕೊಂಡ್ ಬರ್ತಾನಲ್ಲ ಅವನು ಕೂಡ ಅದನ್ನ ಉಪಯೋಗಿಸಲ್ಲ. ಯಾರು ಅದನ್ನ ಉಪಯೋಗಿಸ್ತಾನಲ್ಲ ಅವನ್ಗೆ ಅದು ಹೇಗಿದೆ ಅನ್ನೋದು ಫೀಲೇ ಆಗಲ್ಲ. ಆನ್ಸರ್ ಬಂದು ಚಟ್ಟ. ಗೊತ್ತಾ? ಸತ್ತವ್ರನ್ನ ಮಲಗಿಸ್ತಾರಲ್ಲ, ಕಾಫಿನ್ ಬಾಕ್ಸು, ಚಟ್ಟ. ಈಗ ಗೊತ್ತಾಯ್ತು. ನನ್ಗೆ 6 ಮುಖಗಳಿದೆ, 21 ಕಣ್ಣುಗಳಿದೆ. ಯಾರು ನಾನು? 6 ಮುಖಗಳು, 21 ಕಣ್ಣು. ಆಕ್ಟೋಪಸ್. 6 ಮುಖ 21 ಕಣ್ಣು ಎಲ್ರಿ ಇದೆ? 6 ಮುಖ ಎಲ್ಲಿರುತ್ತೆ? ಗೊತ್ತಿಲ್ಲ. ಸೀತಾಫಲ ಹಣ್ಣ. ಹಣ್ಣಿಗೆ 21 ಕಣ್ಣಿದೆ, 6 ಮುಖ ಇದೆ. ನನಗೆ ಸೀತಾಫಲ ಇಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಆನ್ಸರ್ ಬಂದು ಡೈಸ್. ಹೆಂಗ ಅನ್ಸ್ತು ಕ್ವಶನ್ಸ್? ಥ್ಯಾಂಕ್ ಯು ಸೋ ಮಚ್. ಸೊ ಇಬ್ಬರು ಮಾತಾಡ್ ಖುಷಿ ಆಯ್ತು. ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ. ನಾನ್ ಕೇಳಿದ ಪ್ರಶ್ನೆಗಳಿಗೆ ನಿಮಗೆ ಎಷ್ಟು ಉತ್ತರ ಗೊತ್ತಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರಿ. ಬಾಯ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ.